89 ಎಂಡಲ್ಲಿ ಅರ್ಜುನ್ ಮೈಸೂರು ಜೈಲಿಗೆ ಹೋದಾನೆ. ಕೇಸಲ್ಲಿ ಸರೆಂಡರ್ ಆಗಿ ಜೈಲಿಗೆ ಹೋದ ಮೇಲೆ ಜೈಲಲ್ಲಿ ದೊಡ್ಡ ದೊಡ್ಡ ಕಳ್ಳರಿಲ್ಲ ಅಲ್ವಾ, ಅವರೆಲ್ಲ ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡ್ದಾನೆ, ಯಾವ ರೀತಿಯಲ್ಲಿ ಕಲೆಕ್ಷನ್ ಮಾಡ್ದಾನೆ, ದುಡ್ಡು ಎಲ್ಲಿ ಮಾಡ್ದಾನೆ ಐಡಿಯಾ ಕೊಡ್ತಾರೆ. ಐಡಿಯಾ ಎಲ್ಲ ಗೊತ್ತಾಯ್ತು. ತಿರ್ಗಾ 91 ಹೊರಗಡೆ ಬಂದ ಮೇಲೆ ಏನಪ್ಪ ಅಣ್ಣ ನೀವು ದುಡ್ಡು ಒಂದು ಆನೆ ಕಾಳಲ್ಲಿ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗಿ ಅದು ಸಾಯಿಸಿ ಅದರಿಂದ ಒಂದು 5,000 ರೂಪಾಯಿ ದುಡ್ಡು ತಗೊಂಡು ಮಾಡಿದೀನಿ ನೋಡಿ, ನಾನು ಮಾಡಿದೀನಿ ನೋಡಿ, ಏನ್ರ ಮಾಡ್ಲಾ ಅವ್ರಲ್ಲಿ ಒಂದು 5-6 ಕರಿಕಲ್ ಕ್ವಾರಿ ಇದೆ. ಒಂದು ತಿಂಗಳಿಗೆ 25 ಲಕ್ಷ ಅವ್ರಿಗೆ ಲಾಭ ಬರುತ್ತೆ. ಎಷ್ಟು ಬೇಕು, 10 ಲಕ್ಷ ಬೇಕಾ 5 ಲಕ್ಷ ಬೇಕಾ ತಗೊಂಡೋಗಿ ಕೊಟ್ಬಿಡ್ತಾರೆ. ಮೈನಿಂಗ್ ಅವರು ಅವ್ರಿಗೆ ವೀರಪ್ಪನ್ ಸಪೋರ್ಟ್ ಬೇಕು. ವೀರಪ್ಪನ್ ಪ್ರಾಬ್ಲಮ್ ಇಲ್ಲ ಅಂತ ಅವ್ನು ಬಿಸ್ನೆಸ್ ಮಾಡಬೇಕು. ತಿರ್ಗಾ ದುಡ್ಡು ಬೇಕಿಂದ್ರೆ ಇಲ್ಲಿ ಬರಬೇಡ, ನಿಮ್ ಹುಡುಕ ಅವ್ರನ್ನ ಕಳ್ಸಿ ನಾನೇ ಕೊಡ್ತೀನಿ. 530 ನ್ಯೂಸ್ ಪೇಪರ್ ನೋಡಿದ, ವೀರಪ್ಪನ್ ಕಾಡಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 22 ಜನ ಸತ್ತೋಗಿದ್ದಾರೆ. ತಳ ಸುಸ್ತಾಯ್ತು. ಏನ್ರಿ ಇದು, ನಿನ್ನೆ ಈವ್ನಿಂಗ್ 5 ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡಿದೀವಿ, ಇವತ್ತು 5 22 ಸತ್ತೋಗಿದಾರ. 22 ಜನ ವೀರಪ್ಪನ್ ಗ್ಯಾಂಗ್ ಹಿಡಿದಿದ್ದಾರೆ. ಅವ್ನು ಅಯ್ಯೋ ಅಮ್ಮ ಯಾರೋ ಬಂದು ಹಿಡಿದಾರೆ, ಎಲ್ಲ ಗನ್ ಇಟ್ಟಿದ್ದಾರೆ ಸತ್ತ ಹಾಕಿದ ಮೇಲೆ ಸದ್ದ ಹಾಕಿದ ಮೇಲೆ ಫೈರಿಂಗ್, ಅಲ್ಲಿಯೇ ಫೈರ್, ಡಮ್ನ ಫೈರ್ ಆನದ್ಮೇಲೆ ಎಲ್ಲಾ ಮನೆ ಡೋರ್ ಕ್ಲೋಸ್. ಆ ನೈಟ್ ಅಲ್ಲಿ ಆಮೇಲೆ ಏನಾಯ್ತು? ರೆಕಾರ್ಡಿಂಗ್ ಮುಗೀತು ನಿಮ್ದು? ರೆಕಾರ್ಡಿಂಗ್ ಓವರ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೆ ರಿಲೇಷನ್ ಬರ್ತಾರೆ, ಊರ್ ಜನ ಎಲ್ಲ ಬರ್ತಾರೆ, ಇದೆಲ್ಲ ಮಾತಾಡ್ಕೊಂಡಿದ್ದಾರೆ. ನಾವು ಕಾಡೊಳಗೆ ಹೋದ್ಮೇಲೆ 4th ಡೇ, ಫಸ್ಟ್ ಡೇ ಫೋಟೋ ಕಂಪ್ಲೀಟ್, ಟೇಪ್ ರೆಕಾರ್ಡ್ ಆಗಲ್ಲ. ಸೆಕೆಂಡ್ ಡೇ ಟೇಪ್ ರೆಕಾರ್ಡ್, ಫೋಟೋ. ಥರ್ಡ್ ಡೇ ಟೇಪ್ ರೆಕಾರ್ಡರ್ ಏನೇನು ನಡೀದೆಲ್ಲ ಅವ್ರ ಜೊತೆಯಲ್ಲಿ ಮತ್ತು ಅದರ್ ಗ್ಯಾಂಗ್ ಪರ್ಸನ್ಸ್ ಇದಾರಲ್ಲ ಅವರೆಲ್ಲ ಮಾತಾಡ್ಕೊಂಡಿದ್ದೀನಿ. 4th ಡೇ ಮದಿಯ ஒரு 12 ಗಂಟೆ ಮಧ್ಯಾಹ್ನ ஒரு 12-1 ಗಂಟೆಗೆ ಅರ್ಜುನನ್, ಕೊಳಂದಾನ್, ಅಯ್ಯಂದುರೈ ಒಂದು 5-6 ಜನ ವೀರಪ್ಪನ್ ಗ್ಯಾಂಗ್ ಇರ್ತದೆ ಎಲ್ಲ ಮಾತಾಡಿದ್ಬಿಟ್ರೆ ವಾಪಸ್ ಹೋಗ್ತಾರೆ. ಎಲ್ಲಿ ಹೋದಾರ ಗೊತ್ತಿಲ್ಲ. ಅವತ್ತು ನೈಟ್ ಅರ್ಜುನ್ ಇಲ್ಲ, ಕೊಳಂದಾನ್ ಇಲ್ಲ, ಗೋವಿಂದ ಇಲ್ಲ, ಅಯ್ಯಂದರ ಇಲ್ಲ, ವೀರಪ್ಪನ್, ರಾಮರ್, ಇನ್ನೊರು 3 ಜನ ಮಾತ್ರ. ಅವ್ರ ಜೊತೆಲಿ ನಾನು ಮಾತಾಡಿಕೊಂಡಿದ್ದೀನಿ. ಕಿಟ್ಟತ್ರ ಒಂದು 6-6:30 ಗಂಟೆ 7 ಗಂಟೆ 6 ಅವರ್ಸ್ ವೀರಪ್ಪನ್ ಲೈಫ್ ಸ್ಟೋರಿ ಎಲ್ಲ ರೆಕಾರ್ಡ್ ಮಾಡಿ ಆಯ್ತು. ಅವತ್ತು ನೈಟ್ ರೋಡ್ ಮೋಸ್ಟ್ಲಿ ಕಂಪ್ಲೀಟ್ ಆಯ್ತು. ಇನ್ನು ಸ್ವಲ್ಪ ಕರೆಂಟ್ ಪೊಸಿಷನ್ ಈಗ ಪೊಲೀಸ್ ಆಫೀಸರ್ ಏನ್ ಮಾಡಿದ್ದಾರೆ, ಯಾರೆಲ್ಲ ಡಿಸ್ಟರ್ಬ್ ಮಾಡಿದ್ದಾರೆ, ಯಾರೆಲ್ಲ ತಗೊಂಡೋಗಿ ಫ್ಯಾಕ್ ಎನ್ಕೌಂಟರ್ ಮಾಡಿದ್ದಾರೆ, ಇದೆಲ್ಲ ನಾನು ನಾಳೆ ಮಾತಾಡಲ್ಲ ಡಿಸ್ಕಸ್ ಮಾಡಿಬಿಟ್ಟು ನಿಂತರೆ. 5th ಡೇ ಮದಿಯ ಒಂದು 3:30-4 ಗಂಟೆಗೆ ನೆನ್ನೆ ಫಸ್ಟ್ ಡೇ ಹೋಗಿದ್ದು ಅರ್ಜುನ್ ಅದರ್ ಪರ್ಸನ್ಸ್ 6 ಜನ ಬರ್ತಾರೆ, ವಾಪಸ್ ಬರ್ತಾರೆ. ಬರೋ ಟೈಮಲ್ಲಿ ಇದು ಊರ್ ಜನ ಎಲ್ಲ ಕುತ್ಕೊಂಡಿದ್ದಾರಲ್ವಾ, ಅವ್ರ ಮುಂದ್ಗಡೆ ಎಲ್ಲ ನೀರು, ಒಂದು ದೊಡ್ಡ ಪಾತ್ರ ಇದೆ. ಬಂದ ಅರ್ಜುನ ಒಂದು ದೊಡ್ಡ ಪಾತ್ರದ ಹಾಕಿ ನೀರು ಕುಡಿದಾನೆ, ಅಬ್ಡಿ ಬಾಯಿ ಹಾಕಿ ನೀರು ಕುಡಿದಾನೆ. ಒಂದು 2-3 ಲೀಟರ್ ನೀರು ಒಳಗೆ ಹೋಯ್ತು. ಇದು ಸುಮಾರು ದೂರ, ಒಂದು 10-15 ಕಿಲೋಮೀಟರ್ ಆ ಕಡೆ ವಾಕ್ ಮಾಡಿ ಬಂದಾರೆ, ಓಡಿ ಬಂದಿದ್ದಾನೆ. ಅವ್ನು ಸುಮಾರು ಎಲ್ಲರೂ ಬಂದ್ಬಿಟ್ಟು ಕೈ ಹಾಕಿ ನೀರು ಕುಡಿದ ಮೇಲೆ ಏನಾಯ್ತಪ್ಪ ಅವ್ರನ್ನ ಮುಗಿದಿದ್ದಾರೆ. ಇದು ಬಂದ ಮೇಲೆ ನಾ ಸೆಪರೇಟ್, ಇವ್ರು ಏನು ಮಾತಾಡ್ಕೊಂಡಿದಾರೆ ನಾ ಇಲ್ಲಿ ಇರೋದಿಲ್ಲ, ನಾ ಸೆಪರೇಟ್ ಹೋಗಿಬಿಡ್ತೀನಿ. ನೀವ್ ಏನೋ ಮಾತಾಡಿದೀರಿ ಅದು ನನ್ಗೆ ಗೊತ್ತಾಗಬೇಡ, ಕ್ವಶ್ಚಿನ್ ಕೇಳಿದ್ ಮಾತ್ರ ನಮ್ಗೆ ಸಾಕು. ನೀವು ನಿಮ್ ಗ್ಯಾಂಗ್ ಮೆಂಬರ್ ಹತ್ರ ಮಾತಾಡೋದು, ಪಬ್ಲಿಕ್ ಹತ್ರ ಮಾತಾಡೋದು ಕೇಳಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಗ್ಯಾಂಗ್ ಮೆಂಬರ್ ಹತ್ರ ಮಾತಾಡ್ರಿ ಯಾವ್ದು ನಾನು ಕಾದು ಕೊಡೋದಿಲ್ಲ. ಅಲ್ಲಿ ನಾನು ಕುತ್ಕೊಡೋದಿಲ್ಲ, ಅಲ್ಲಿ ಏನ್ ಮಾತಾಡೋದನ್ನ ಕೇಳುದಿಲ್ಲ. ಏನಿಂದ ನಾಳೆ ಇವನು ಹೊರಗಡೆ ಹೋದ್ರೆ ಯಾರೋ ಪೊಲೀಸ್ ಆಫೀಸರ್ ಹತ್ರ ಸಿಕ್ಕಿದಾನೆ, ಇದೆಲ್ಲ ನಾವು ಡಿಸ್ಕಸ್ ಮಾಡೋ ಟೈಮಲ್ಲಿ ಶಿವಸುಬ್ರಹ್ಮಣ್ಯ ಎಲ್ಲಿ ಇದೆ ಅಂದ್ರೆ ನಮ್ಮ ಮೇಲೆ ಪ್ರಾಬ್ಲಮ್ ಬರುತ್ತೆ. ನಾವು ಮಾತಾಡೋ ಟೈಮಲ್ಲಿ ಶಿವಸುಬ್ರಹ್ಮಣ್ಯ ಎಲ್ಲಿಲ್ಲ, ಅವನಲ್ಲಿ ಬೇರೆ ಕಡೆ ಹೋಗಿದ್ದಾನೆ ಅಂತ ಪ್ರಾಬ್ಲಮ್ ಸಾಲ್ವ್. ಅವ್ನು ಯಾವ್ದೋ ಒಂದು ಡಿಸ್ಕಸ್ ಮಾಡಿದಾರೆ, ಯಾವ್ದೋ ಒಂದು ಸದಿ ತಿಟ್ಟಂ ಏನಾದ್ರೂ ವಿಷಯಗಳು ಡಿಸ್ಕಸ್ ಮಾಡಿ ಒಂದು ಪ್ಲಾನ್ ಮಾಡಿದಾರೆ ನೋಡಿ. ಆ ಟೈಮಲ್ಲಿ ಅದು ನಮ್ಮ ಪೊಲೀಸ್ ಇನ್ಫಾರ್ಮ್ ಮಾಡ್ಬೇಕು, ಅದು ನಿಮ್ಮ ಕರ್ತವ್ಯ, ಡ್ಯೂಟಿ. ಅದು ಇಲ್ಲ ಅಂದ್ರೆ ತಪ್ಪು. ನಾವು ಅಲ್ಲಿ ಇದಾನೆ ಪ್ರಾಬ್ಲಮ್. ನಾವು ಆಚೆ ಸೈಡ್ ನೀರು ಕುಡಿದ ಮೇಲೆ ನಾನು ಆಚೆ ಇಡೋದೀನಿ. ಅಲ್ಲಿ ಒಂದು ದಮ್ ಹಿಡಿದ್ಬಿಟ್ಟು ಅಲ್ಲೆಲ್ಲ ಫ್ರೆಂಡ್ ಅದು ಅವ್ರ ಗ್ಯಾಂಗ್ ಚಿಕ್ಕ ಹುಡುಗರಲ್ಲಿದ್ದಾರೆ. ಸೇತುಗುಳಿಯಲ್ಲಿ ಬಂದಾನೆ, ಅವನ ಜೊತೆಗೆಲ್ಲ ಸ್ವಲ್ಪ ಮಾತಾಡಿಕೊಂಡು ಇದ ಟೈಮಲ್ಲಿ ನಮ್ಗೆ ಕೂಡ ಸುಬ್ಬ ಕೇಳಿದಾನೆ. ಸೇತುಗುಡ್ತಾರೆ ನೇತ ಹೆಂಗೆ ಪೊಣಗೆ ಏನೇನು ಕೇಟಾಗ್ಲ ಬೇಡ, ಇದು ನಮ್ಗೆ ಬೇಡ, ಅವ್ರು ಎಲ್ಲಿ ಹೋದಾರೆ ಏನ್ ಮಾಡಿದಾರೆ ಅಂತ ಕ್ವಶ್ಚನೇ ನಮ್ಗೆ ಬೇಡ, ಏನೋ ಹೇಳ್ದಾರ ಕೇಳಿ, ಇದೆಲ್ಲ ನಮ್ಗೆ ಬೇಡಪ್ಪ ಬಿಡೇ ಬಿಟ್ಟಿದೆ. ಅப்புறம் ಸೇತುಗುಳಿ ತಿರ್ಗಾ ವಾಪಸ್ ಬಂದಾವ್ಲ. ಅವತ್ತು ஒரு 4:30 ಮುಂಚೆ, ஒரு ಅರ್ಧ ಗಂಟೆ 1 ಗಂಟೆ ಮುಂಚೆ ಕ್ಯಾಶ್ ಡೆಸ್ಪಾಸಿಂಗ್. ಏನ್ ಸರ್ ಎಲ್ಲ ಅಲ್ಲಿಂದ ಜಾಗ ಚೇಂಜ್ ಇಲ್ಲ ಎಲ್ಲಾರ್ದು ಅದು ಕ್ಯಾಶ್ ಪಟ್ವಾಡ ಅದಿಲ್ವಾ, ಕ್ಯಾಶ್ ಡೆಲಿವರಿ ಕೊಡೋದು. ಅವತ್ತು 1 ಗಂಟೆ ಮುಂಚೆ ಅಡ್ವಾನ್ಸ್ ಸ್ಟಡಿ ಮಾಡಿದಾರೆ, ದುಡ್ಡು ಕೊಟ್ರೆ ಎಲ್ಲದಕ್ಕೆ ಕೊಟ್ಟು. ಸರ್ ಇಲ್ಲಿ ದುಡ್ಡು ಅಂತ ಪ್ರಶ್ನೆ ಬಂದ್ ಕೂಡ ದುಡ್ಡು ಎಲ್ಲಿಂದ ಬರ್ತಾ ಇರ್ತೀವಿ? ನಾನು ಕೇಳಿದ್ದೀನಿ ದುಡ್ಡು ಎಲ್ಲಿಂದ ಬರ್ತದೆ. ಅಲ್ಲ, ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮಾಡಿದ ಟೈಮಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದೀನಿ. ಎಷ್ಟರಿಂದ ಆ ಟೈಮಲ್ಲಿ 1 crore ನಿಯರ್ ಬೈ ಇರ್ಬೇಕು ನಮ್ಗೆ. ಏನ್ ಹೇಳ್ತೀರಾ? 1 crore ನಿಯರ್ ಬೈ ನನ್ನ ಕೈಗೆ ಬಂದು ಎಲ್ಲ ಡಿಸ್ಮಸ್ ಮಾಡಿ ಕೊಟ್ಟ ಮೇಲೆ ಇನ್ನೊಂದು 20-25 ಲಕ್ಷ ಇದೆ ಸ್ಯಾಂಡಲ್ವುಡ್ ಅಲ್ಲಿ. ಇದೆಲ್ಲ ಖರ್ಚಾಯ್ತಾ, ನೀ ತಿರ್ಗಾ ಏನ್ ಮಾಡೋದ್ರಿಂದ? ಏನೋ ದೊಡ್ಡವರು ಇದಾರೆ, ಬಿಸ್ನೆಸ್ ಮ್ಯಾನ್ ಇದಾರೆ, ಅವ್ರಿಗೆ ನಮ್ ಸ್ವಲ್ಪ ಸಪೋರ್ಟ್ ಮಾಡಿದೀವಿ, ಅವ್ರಿಗೆ ಸಪೋರ್ಟ್ ಮಾಡಿದಾರೆ. ಯಾರು ಕೇಟಾலும் ದುಡ್ಡು ಒಂದು 5,000 1 ಲಕ್ಷ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
ಪ್ರಾಬ್ಲಮ್ ಇಲ್ಲ. ಇಲ್ಲ ಅಂದ್ರೆ ನಾವು ಯಾವ ರೀತಿಯಲ್ಲಿ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ತಿರ್ಗಾ ಗೊತ್ತಾಯ್ತು ಕಾಡೊಳಗೆ ಕರಿಕೆಲ್ ಕ್ವಾರಿ ಇದಲ್ವಾ, ಅವ್ರ ಹತ್ರ ಹೋಗಿ ಸ್ವಲ್ಪ ದುಡ್ಡು ಬೇಕಂದ, ಎಷ್ಟು ಬೇಕು 10 ಲಕ್ಷ ಬೇಕಾ 5 ಲಕ್ಷ ಬೇಕಾ ತಗೊಂಡು ಹೋಗಿ ಕೊಟ್ಬಿಡ್ತಾರೆ. ಓ ಮೈನಿಂಗ್ ಅವರು ಅವ್ರಿಗೆ ವೀರಪ್ಪನ್ ಸಪೋರ್ಟ್ ಬೇಕು. ವೀರಪ್ಪನ್ ಪ್ರಾಬ್ಲಮ್ ಇಲ್ಲ ಅಂತ ಅವ್ನು ಬಿಸ್ನೆಸ್ ಮಾಡಬೇಕು, ಇಲ್ಲ ಅಂದ್ರೆ ಮಾಡುವಾಗಿಲ್ಲ. ಅದಕ್ಕೋಸ್ಕರ ಅವನ್ನೆಲ್ಲ ಬೈದ್ರೆ ಇದೆಲ್ಲ ಯಾವ್ದ್ರಿಂದ 89 ಎಂಡಲ್ಲಿ ಅರ್ಜುನನ್ ಮೈಸೂರು ಜೈಲಿಗೆ ಹೋದಾನೆ. ಕೇಸಲ್ಲಿ ಸರೆಂಡರ್ ಆಗಿ ಜೈಲಿಗೆ ಹೋದ್ಮೇಲೆ ಜೈಲಲ್ಲಿ ದೊಡ್ಡ ದೊಡ್ಡ ಕಳ್ಳರ್ ಅಲ್ವಾ, ಅವರೆಲ್ಲ ಯಾವ ರೀತಿಯಲ್ಲಿ ಬಿಸ್ನೆಸ್ ಮಾಡ್ದಾನೆ, ಯಾವ ರೀತಿಯಲ್ಲಿ ಕಲೆಕ್ಷನ್ ಮಾಡ್ದಾನೆ, ದುಡ್ಡು ಎಲ್ಲಿ ಮಾಡ್ದಾನೆ ಐಡಿಯಾ ಕೊಡ್ತಾರೆ. ಐಡಿಯಾ ಎಲ್ಲ ಗೊತ್ತಾಯ್ತು. ತಿರ್ಗಾ 91 ಹೊರಗಡೆ ಬಂದ ಮೇಲೆ ಏನಪ್ಪಾ ನೀವು ದುಡ್ಡು ಒಂದು ಆನೆ ಕಾಳಲ್ಲಿ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗಿ ಅದು ಸಾಯಿಸಿ ಅದರಿಂದ ಒಂದು 5,000 ರೂಪಾಯಿ ದುಡ್ಡು ತಗೊಂಡು ಮಾಡಿದೀನಿ ನೋಡಿ, ನಾನು ಮಾಡಿದೀನಿ ನೋಡಿ, ಏನ್ರಾ ಮಾಡ್ಲಾ. ಅವ್ನಲ್ಲಿ ಒಂದು 5-6 ಕರಿಕೆಲ್ ಕ್ವಾರಿ ಇದೆ. ಒಂದು ತಿಂಗಳಿಗೆ 25 ಲಕ್ಷ ಲಾಭ ಬರುತ್ತೆ. ನಮ್ಗೂ 5 ಲಕ್ಷ ಕೇಟ ಕೊಡ್ರ ಹೇಳ್ದ. ಕೇರಳ ಬಿಟ್ಟಿದ್ದಾರೆ, ಕೇರಳ ಅಂದ್ರೆ ಅವ್ರು ಮೊದಲು ಇಲ್ಲಂದಾರೆ, ಪ್ರಾಪರ್ ಆಗಿ ಕೊಟ್ಟಿಲ್ಲ. ನೆಕ್ಸ್ಟ್ ಏನ್ ಮಾಡಿದ್ರೆ ಅವ್ರ ಮಗ ಕಾಡೊಳಗೆ ಇನ್ಸ್ಪೆಕ್ಷನ್ಗಾಗ ಬರ್ತಾರೆ ಕ್ವಾರಿಗೆ, ಕಿಡ್ನಾಪ್ ಮಾಡ್ತಾರೆ. ತಗೊಂಡೋಗಿ ಕಾಡೊಳಗೆ ಮಾಡಿಕೊಂಡು ಎಷ್ಟು ದುಡ್ಡು ಕೊಡ್ತೀನಿ ಅಂದ, ಅವ್ರು 14 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. 14 ಲಕ್ಷ ದುಡ್ಡು ಕೊಟ್ಟು 14 ಲಕ್ಷ ಏನೋ ದುಡ್ಡು ಕೊಟ್ಟು ಬಿಡಿಸ್ಕೊಂಡಿದ್ದಾರೆ. ಅದು ನ್ಯೂಸ್ ಸ್ಪ್ರೆಡ್ ಆದ್ಮೇಲೆ ಯಾವ ಕರಿಕೆಲ್ ಕ್ವಾರಿಗೆ ಹೋಗಿದಾವೆ, ನಮಸ್ಕಾರ ಬನ್ನಿ ಏನ್ ಬೇಕಾ 2 ಲಕ್ಷ ತಗೊಂಡು ಹೋಗಿ ನಾಳೆ 1-2 ಲಕ್ಷ ಕೊಟ್ಬಿಡ್ತೀನಿ, ತಿರ್ಗಾ ದುಡ್ಡು ಬೇಕಿಂದ್ರೆ ಇಲ್ಲಿ ಬರ್ಬೇಡ, ನಿಮ್ ಹುಡುಕ ಅವ್ರನ್ನ ಕಳ್ಸಿ ನಾನೇ ಕೊಡ್ತೀನಿ. ಈ ಐಡಿಯಾ ಅರ್ಜುನಿಗೆ ಜೈಲಿಂದ ಬರುತ್ತೆ. ನಿಮ್ಗೆ ಒಂದು ವಿಷಯ ಗೊತ್ತಾ, ಜೈಲ್ ಅಂದ್ರೆ ಕೈದಿಗಳು ಸುಧಾರಿಸುದು, ಕ್ರಿಮಿನಲ್ ಎಜುಕೇಶನಲ್ ಕಾಲೇಜ್ ಆಯ್ತು ಅದು ಜೈಲು. ಅದೇ ರೀತಿಲಿ ಆಯ್ತು. ಅದಕ್ಕೆ ಬ್ರಿಟಿಷ್ ಪೀರಿಯಡ್ನಲ್ಲಿ ಕಳ್ಳ ಮಾಡಿದ ಕಲ್ಲರ್ ಇಲ್ಲದಾರಲ್ವಾ, ಪನಿಷ್ಮೆಂಟ್ ಕಲ್ಲರ್ ಇಲ್ಲದಾರ, ಅವರೆಲ್ಲ ಒಂದು ಜೈಲ್ ಹಾಕಿದ್ದಾರೆ. ಪರ್ಸನಲ್ ಮೋಟಿವ್ ಅಲ್ಲಿ, ಅದಾയത് ಕೊಲೆ ಮರ್ಡರ್ಸ್ ಫೀಲಿಂಗ್ ಅಲ್ಲಿ ಮರ್ಡರ್ ಮಾಡಿದಾರಲ್ವಾ, ಸೇಫ್ ಮರ್ಡರ್ ಮಾಡಲ್ಲ, ಅವನ್ನೆಲ್ಲ ಒಂದು ಜಾಗ ಹಾಕಿದ್ರು. ಇದು ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟಿ ಇದಾರಲ್ವಾ, ಅವ್ರೊಂದ್ ಕಡೆ ಚೀಟರ್ಸ್ ಒಂದ್ ಕಡೆ ಇದೆ. ಚೀಟರ್ಸ್ ಯಾರು ಪೊಲಿಟಿಕಲ್ ಪಾರ್ಟಿ ಪಕ್ಕ ಬಿಡುದಿಲ್ಲ. ಚಿಕ್ಕ ಹುಡುಗರಲ್ಲದಾರಲ್ವಾ, ಯಾವುದೋ ಒಂದು ಪ್ರಾಬ್ಲಮ್ ನಲ್ಲಿ ಅವನ್ನೆಲ್ಲ ಕಲ್ಲರ್ ಪಕ್ಕ ಬಿಡುದಿಲ್ಲ. ಕಲ್ಲರ್ಗಳು ಬೇರೆ ಎಲ್ಲಿಯೂ ಬಿಡುದಿಲ್ಲ. ಇಲ್ಲಿ ಸೇಲಂ ಅಲ್ಲಿ ಸೆಪರೇಟ್ ಜೈಲ್, ಸೇಲಂ ಜೈಲಿಂದ ಕಲ್ಲರ್ಗಳು ಮಾತ್ರ ಆ ರೀತಿ ಸಪರೇಟ್ ಆಗಿರ್ತಿದ್ರು. ಐಡಿಯಾ ಶೇರ್ ಮಾಡಬಾರ್ದು, ಐಡಿಯಾ ಶೇರ್ ಜೀವನ ಸಪೋರ್ಟ್ ಬಂದ್ಬಿಡು, ಇವನಿಗೆ ಕಲಿಬಾರ್ದಲ್ಲಿ, ಅವನುடைய ಟೆಕ್ನಿಕಲಿ ಇವನುடைய ಗೊತ್ತಾಗಬಾರ್ದು ಮಾಡಿದ್ದಾರೆ. ಬಟ್ ಇದು ನೋಡಿ ಸರ್ ಹೇಗಿದೆ, ಇದು ಯಾರ್ದು ಹೇಳಿ, ಅರ್ಜುನ ಐಡಿಯಾ ಕೊಡೋದು ಅಲ್ಲಿವರೆಗೆ ಗೊತ್ತಿಲ್ಲ ಇವನಿಗೆ. ದುಡ್ಡಕ್ಕೆ ಯಾಣೆ ಹೋಗ್ಬೇಡ, ಸ್ಯಾಂಡಲ್ ಊಟ ಹೋಗ್ಬೇಡ, ಇಲ್ಲಿ ಸುಮಾರು ದೊಡ್ಡ ಸೌಕರ್ಯ ಇದಾರೆ, ಅವ್ರ ಹತ್ರ ಗೆಳದ ಬರ್ದಂದಾರೆ. ಆಮೇಲೆ ವೀರಪ್ಪನಿಗೆ ಎಲ್ಲಿ ಹೋಯ್ದಲ್ಲ ಗ್ವಾರಿಗೆ ಹೋಯ್ದ ದುಡ್ಡು ಬಂದ್ಬಿಡಿದೆ. ಸೊ ಅಲ್ಲಿಗೆ ಒಂದು ಆನೆಗಿನೇ ಸರಿ. ಸೊ ಅದಾದ್ಮೇಲೆ ಅವತ್ತು ಮೀಟಿಂಗ್ ಆಗುತ್ತೆ, ನೀವು ದೂರ ನಿಲ್ತೀರಾ, ಅರ್ಜುನ ಬರ್ತಾನೆ. ಅರ್ಜುನ ಬಂದು ಅವಂಗೆಲ್ಲ ಕುತ್ಕೊಂಡು ಮೀಟ್ ಮಾಡಿದ ಟೈಮಲ್ಲಿ ನಾನು ಬೇರೆ ಕಡೆ ಇದ್ದೀನಿ. ತಿರ್ಗಿ ಎಲ್ಲ ಕ್ಯಾಸ್ಟ್ ಡಿಸ್ಪಾಚಿಂಗ್ ವರ್ಕ್ ಸ್ಟಾರ್ಟ್ ಆಗಿ ಡೈಲಿ 5:30ಗೆ ಕಂಪ್ಲೀಟ್ ಆದ. ಇವತ್ತು 4:30ಗೆ ಕಂಪ್ಲೀಟ್. ಎಲ್ಲರೂ ವಾಪಸ್ ಹೋಗಿದ್ದಾರೆ. ಆಮೇಲೆ ವೀರಪ್ಪನಲ್ಲಿ ಬರ್ತಾರೆ, ಸೇತುಗುಡಿ ವೀರಪ್ಪನ ಇಬ್ರು ಬರ್ತಾರೆ. ಬಂದು ಎಷ್ಟೋ ಪ್ರಾರ್ಥನೆ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿ ನಿಮ್ಮ ಕಾಡೊಳಗೆ ಕರ್ಕೊಂಡು ಬರೋಕ್ಕೆ ಅರೇಂಜ್ ಮಾಡಿದೀವಿ, ನೀವು ಬಂದಿರಿ. 4 ದಿವಸ ಇದ್ದೀರಾ. ಇವತ್ತು 5ನೇ ದಿವಸ. ಇನ್ನೂ 1 ವಾರ ನಿಮ್ಮ ಗೆಸ್ಟ್ ಅವೇ ಇಲ್ಲಿ ಮಡಿಕೊಂಡು ನಿಮ್ಗೆ ಇನ್ನೂ நிறைய ಊಟ ಎಲ್ಲ ರೆಡಿ ಮಾಡಬೇಕು. ಈ ಕಡೆದು ಜಾಗ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ಬೇಕು. ನಮ್ ಗ್ಯಾಂಗ್ ಎಲ್ಲ ಎಲ್ಲಿ ಇಲ್ಲ ಇದನ್ನೆಲ್ಲ ತೋರಿಸ್ಬೇಕಾಯ್ತು. ಬಟ್ ಇವತ್ತು ಒಂದು ಪ್ರಾಬ್ಲಮ್ ಆಯ್ತು. ದೇವ್ರು ನಮ್ಗೆ ಒಳ್ಳೇದು ಮಾಡಿದಾರ. ನೆಕ್ಸ್ಟ್ ನಮ್ಮೊಂದು ಮೀಟ್ ಆಗ ನೀವು ಇಲ್ಲಿಂದ ಹೋಗೋದು ಒಳ್ಳೇದು. ನಮ್ಗೆ ಬೇರೆ ಕಡೆ ಬೇಳೆ ಶುರುವಾಯ್ತು, ಕೆಲಸ ಶುರುವಾಯ್ತು, ನಾನು ಇಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಸ್ವಲ್ಪ ಡೌಟ್. ಏನ್ ಪ್ರಾಬ್ಲಮ್, ಏನ್ ನಾನು ಬರ್ತೀನಿ ಅಂತ ಹೇಳಕ್ ಆಗಿಲ್ಲ. ಅಲ್ಲಿ ಫಿಲ್ಮ್ ಓವರ್, ಮ್ಯಾಟ್ರ್ ಓವರ್, ಇಂಪಾರ್ಟೆಂಟ್ ಮೆಟೀರಿಯಲ್ ಸಿಕ್ತು. ನಾವು ಔಟ್ಸೈಡ್ ಹೋಗೋದು ಒಳ್ಳೇದು. ಅವರು ಹೋಗ್ದಾರ ರೆಡಿ, ಓಕೆನಾ ನಾನು ಹೋಗಿ ಬರ್ತೀನಿ ಅಂತ ವಾಪಸ್. ಇಲ್ಲಿ ಎಲ್ಲ ಬಂದ ಮೇಲೆ ಒಂದು ತಂಡ ಜನ ಮಾತ್ರ ಒಂದು 5-6 ಜನ ಅಲ್ಲಿ ಇದ್ದಾರೆ. ಬೇರೆ ಊರ್ ಜನ ಎಲ್ಲ ಹೋಗಿದ್ದಾರೆ. ತಂಡ ಜನ ಮಾತ್ರ ಒಂದು 5-6 ಅಲ್ಲಿ ಇದ್ದಾರೆ. ಇವ್ರು ಕರ್ಕೊಂಡೋಗಿ ದೇವಿಸ್ರಾಣಿ ವಾದ್ಯಾರ್ ವೀಟಲ್ಲಿ ಬಿಟ್ಬಿಟ್ಟು ಸಿನ್ನಪ್ಪಣ್ಣನಿಗೆ ಇನ್ಫಾರ್ಮ್ ಕೊಟ್ಬಿಟ್ಟು ಸುಬ್ಬನಿಗೆ ಇನ್ಫಾರ್ಮ್ ಕೊಟ್ಬಿಡು. ಅವಂಗೆಲ್ಲ ಒಂದು ನೇಟ್ ಮೀಟ್ ಮಾಡಿಬಿಟ್ಟು ನಾಳೆ ಊರಿಗೆ ಹೋಗಿದ್ದಾರೆ. ಆಮೇಲೆ ನೆಕ್ಸ್ಟ್ ಡೇ ಯಾರನ್ನು ಪರ್ಚೇಸ್ ಎಲ್ಲ ಬರಬೇಕಂದ್ರೆ ಅವ್ರೆಲ್ಲ ಮಾತಾಡಿಬಿಟ್ಟು ನಮ್ಮವ್ರು 8-9 ಜನ ವಾಪಸ್ ಕಳಿಸಿದ್ದಾರೆ. ನಾವು ನಮಸ್ಕಾರ ಹಾಕಿಬಿಟ್ಟು ಬಂದಾಯ್ತು. ಬಂದು ನೈಟಲ್ಲಿ ಟೀಚರ್ ಮನೆಯಲ್ಲಿಯೇ ನಿದ್ರೆ ಮಾಡಿಬಿಟ್ಟು ಅಪ್ಪದ ಒಳ್ಳೆ ಊಟ ಖಾರ ಊಟ 4 ಡೇಸ್ ಊಟ ಅಲ್ವಾ, ಒಳ್ಳೆ ಊಟ ಮಾಡಿಬಿಟ್ಟು ಬೆಳಿಗ್ಗೆ
ಫಸ್ಟ್ ಬಸ್ಗೆ ಹೋದ ಡೌಟ್ ಬರುತ್ತೆ. 5:30-6 ಗಂಟೆಗೆ ಫಸ್ಟ್ ಬಸ್ ಬರ್ತಲ್ವಾ, ಅದ್ರಲ್ಲಿ ಜಾಸ್ತಿ ಜನ ಅಲ್ಲ, ಅವ್ರು 4 ಜನ ಬರ್ತಾರೆ ಸಿಟಿಗೆ ಬರೋಕೆ. ಒಂದು 10 ಜನ ಬರ್ತಾರೆ. ನಾವು ಕುತ್ಕೊಂಡ ಯಾರಪ್ಪ ನೀವು ಹೊಸ ಇರುತ್ತೆ, ಎಲ್ಲಿಂದ ಬಂದಿರ, ಎಲ್ಲಿ ಹೋಗಿದ್ದೀರ ಅಂತೆಲ್ಲ ಕೇಳ್ತಾರೆ. ಸೆಕೆಂಡ್ ಬಸ್ ಇಂದ ಸ್ವಲ್ಪ ಜಾಸ್ತಿ ಕೂಟ ಇದೆ, ಅದು ಯಾರು ಮೋಸ್ಟ್ಲಿ ಕೇಳಕ್ ಚಾನ್ಸ್ ಇಲ್ಲ. ಸೆಕೆಂಡ್ ಬಸ್ ಅಲ್ಲಿ ಹೋಗಲ್ಲ ಅಂತ ನಾ ಸೆಕೆಂಡ್ ಬಸ್ ಅಲ್ಲಿ ಬರ್ತೀನಿ. ಅದು ಒಂದು ಬಸ್ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್, ಅಲ್ಲಿ ಒಂದು 5 ಜನ ಇರ್ತಾರೆ, അടുത്ത ಒಂದು 5 ಜನ ಇರ್ತಾರೆ. 3-4 ಕಿಲೋಮೀಟರ್ ದಾರಿಗಳು ಬಸ್ ತುಂಬಿದು. ನಮ್ ಯಾರು ಕ್ವಶನ್ ಮಾಡಾಗಿಲ್ಲ, ಗೊತ್ತಾಗುದಿಲ್ಲ. ರೈಟ್, ಇದೇ ಬೆಸ್ಟ್ ಅಪ್ಡಿಂಟೆ. ಸೆಕೆಂಡ್ ಬಸ್ಸಲ್ಲಿ ನಾವು ಟೀಚರ್ ಹತ್ರ ವಿಚಾರ ಮಾಡಿದ್ದೀನಿ, ಫಸ್ಟ್ ಬಸ್ಸಲ್ಲಿ ಎಷ್ಟು ಜನ ಬರ್ತಾರೆ, ಸೆಕೆಂಡ್ ಬಸ್ಸಲ್ಲಿ ಎಷ್ಟು ಜನ ಬರ್ತಾರೆ. ಸೆಕೆಂಡ್ ಬಸ್ಸಲ್ಲಿ ಹೋದೆ ಸೇಫ್ ಅಂದ್ರೆ ನಮ್ಗೊಂದು ಐಡಿಯಾ ಆಯಿತು. ಸೆಕೆಂಡ್ ಬಸ್ಸಲ್ಲಿ ಬಿಟ್ಟು 8:30ಕ್ಕೆಲ್ಲ ಕೊಳತೂರು ಬಂದಾಯಿತು. ಕೊಳತೂರು ಬಂದು ಅಲ್ಲಿ ತಿರ್ಗಾ ಮಾರ್ನಿಂಗ್ ಟಿಫನ್ ಮಾಡಿಬಿಟ್ಟು ವೆಯ್ಟಿಂಗ್ ಕೊಳತೂರು ಮಣಿ ಅನ್ನೋಕೆ. ಅವರು 9:30 ಕೊಳತೂರು ಬಂದುಬಿಡ್ತಾರೆ. ಅವ್ರ ಮನೆ ಉಕ್ಕಂಬರ್ತಿ ಕಾಡು, ಕೊಳತೂರಿಂದ ಒಂದು 8 ಕಿಲೋಮೀಟರ್ ದೂರ, 6 ಕಿಲೋಮೀಟರ್ ಔಟ್ ಸೈಡ್ ಇದೆ. ಅಲ್ಲಿருந்து ಕೊಳತೂರು ಟೌನ್ಗೆ 9:30 ಬಂದುಬಿಡ್ತಾರೆ. ಬಂದ ರೆಗ್ಯುಲರ್ ಇನ್ನೊಂದು ಸ್ಟೀಲ್ ಅಂಗಡಿ ಇದೆ, ಅವ್ರ ಫ್ರೆಂಡ್ ಅವ್ರಲ್ಲಿಯೇ ಅವ್ರು ಬಂದು ಫಸ್ಟ್ ಅಟೆಂಡೆನ್ಸ್ ಆಗಿದ್ದಾರೆ. ಅಲ್ಲಿಂದ ವಾಪಸ್ ಮೇಟೂರ್ ಸ್ಯಾಲಂದು ಹೊರಗಡೆ ಹೋಗಿದ್ದಾರೆ. ಸ್ಟೀಲ್ ಸ್ಟೋರ್ ಮುನ್ನಾಳೆ ಕೂತ್ಕೊಂಡಿದ್ದೀನಿ ನಾನು ರಾಸಾಗರ್. ಈಗಿನ ತರ ಮೊಬೈಲ್ ಇಲ್ಲ, ಏನಿಲ್ಲ, ಲ್ಯಾಂಡ್ ಲೈನೇ ಇಲ್ಲ, ಫೋನ್ ಇಲ್ಲ. ಅದೋ ಒಂದು ಊರಲ್ಲಿ ಒಂದೆರಡು STD ಬೂತ್ ಇದೆ ಅಷ್ಟೇ. ಅದು ಟ್ರಂಕ್ ಕಾಲ್ ಬುಕ್ಕಿಂಗ್. ಸಿಟಿಲೇ ಕಡೆಗೆ ಕೊಯಂಬತ್ತೂರು, ಸೇಲಂ, ಮೈಸೂರು ಇಂಟರ್ಸ್ಟೇಟ್ಗಳು ಸ್ಪೀಡಾಗಿ ಸಿಗ್ತದೆ. ಹಳ್ಳಿ ಕಡೆ ಎಲ್ಲ ಮೋಸ್ಟ್ಲಿ ಆ ಟೈಮಲ್ಲಿ ಅಷ್ಟು ಟೈಟ್ ಆಗಿದೆ. ವೆಯ್ಟ್ ಮಾಡಿದ್ದೀನಿ. 9:30 ಅನ್ನ ಬಂದಾಯ್ತು. ಬಂದ ಮೇಲೆ ಅವ್ರ ಹೋಗಿದ್ವಿ, ನೋಡಿದ್ವಿ, ಎಲ್ಲ ಮೀಟ್ ಮಾಡಿದ್ದೀನಿ. ಓಕೆ, ಊರಿಗೆ ಹೋಗಿ ನೆಕ್ಸ್ಟ್ ವರ್ಕ್ ಏನು ಮಾಡಿ ನಾನು 2 days ರೆಸ್ಟ್. ಆಮೇಲೆ ನಾನು ನೆಕ್ಸ್ಟ್ ಏನು ಮಾಡಿದ್ರು ಡಿಸೈಡ್ ಮಾಡಬೇಕು. 2 days ರೆಸ್ಟನ್ನು ನಾನು ಈರೋಡ್ ಹೋಗ್ಬಿಟ್ಟು ನಮ್ಮ ಮನೆ ಅಲ್ಲಿಂದ 30 ಕಿಲೋಮೀಟ್ರ್ ನಮ್ಮ ಮನೆಗೆ ಹೋಗ್ಬೇಕು. 2 days ಬಿಟ್ಟು ನಾನು ಐಡಿಯಾ ಮಾಡ್ಲಾನಿದ್ದೀನಿ. ನಾನು ನೆಕ್ಸ್ಟ್ ಇವತ್ತು ಫ್ರೈಡೇ, ನಾವು ಅಲ್ಲಿ ಮಾತಾಡಿಕೊಂಡಿದ್ದು ಫ್ರೈಡೇಲಿ ನಾವು ಊರಿಗೆ ಹೋಗಿದ್ದೀನಿ. ನೆಕ್ಸ್ಟ್ ವೀಕ್ ತಾನು ತಿರುಗಿ ಈರೋಡ್ ಬರೋಕ್ಕೆ ಚಾನ್ಸ್ ಇದೆ. ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಬೇಕಂದ ಅವ್ರು ಫೋನ್ ನಂಬರ್ ಕೊಡ್ತಾರೆ. ಈ ನಂಬರ್ಗೆ ಮಾತಾಡಿ ನಾನು ಎಲ್ಲಿದ್ದೀನಿ ಗೊತ್ತಾಗುತ್ತೆ. ಅದು ನಂಬರ್ಲ ಬರೆದಿಟ್ಕೊಂಡು ಮೇಟೂರ್ ಪಾಸ್ ಆದ ಟೈಮಲ್ಲಿ ಒಂದು 11 to 11:30 ಇರಬೇಕು. ಅಲ್ಲಿ ಏನಿಲ್ಲ, ಅಸಂಪ್ಷನ್ ನಾರ್ಮಲ್. ಈರೋಡು 1:30 ಮೇಲೆ ಒಳ್ಳೆ ಸ್ನಾನ ಮಾಡಿಬಿಟ್ಟು ಒಳ್ಳೆ ನಿದ್ರೆ ಉಣ್ಣೆ. ಈವ್ನಿಂಗ್ 4:30-5 ಗಂಟೆಗೆ ಲೋಕಲ್ ಮಾಳೆ ಮಾಡೋದು ಈವ್ನಿಂಗ್ ನ್ಯೂಸ್ ಪೇಪರ್ ಬರುತ್ತೆ. ಈವ್ನಿಂಗ್ ನ್ಯೂಸ್ ಪೇಪರ್ 3 ಟೈಪ್ ಬರುತ್ತೆ. 12 ಗಂಟೆಗೆ ಒಂದು ನ್ಯೂಸ್ ಪೇಪರ್ ಬರುತ್ತೆ. ಅದು ಬೆಳಿಗ್ಗೆ 9 o'clock ನ್ಯೂಸ್, 2:30-3 ಗಂಟೆಗೆ ಒಂದು ಬರುತ್ತೆ, ಅದು ಸೆಕೆಂಡ್ ಎಡಿಷನ್. ಅದು 12 o'clock ನ್ಯೂಸ್. ಈವ್ನಿಂಗ್ 5:30 ಒಂದು ನ್ಯೂಸ್ ಪೇಪರ್ ಒಂದು ಥರ್ಡ್ ಎಡಿಷನ್. ಅದು ಈವ್ನಿಂಗ್ 4 ಗಂಟೆ ನ್ಯೂಸ್. ಇಂದು 1 o'clock ಬರೋದು ಮಾತ್ರ ಎಲ್ಲ ಊರಿಗೂ ಹೋಗುತ್ತೆ. ಇದು ಥರ್ಡ್ ಎಡಿಷನ್ ಲಿಮಿಟೆಡ್. ಅವರು 100-120 ಪೇಪರ್, 200 ಪೇಪರ್ ಮಾತ್ರ ಪ್ರಿಂಟ್ ಆಗಿ ಅದು ಲಿಮಿಟೆಡ್ ಜಾಗಕ್ಕೆ ಮಾತ್ರ ಡೆಲಿವರಿ ಕೊಡ್ತಾರೆ. ನಾವು ರೆಗ್ಯುಲರ್ 5:30 ನ್ಯೂಸ್ ಪೇಪರ್ ಓದೋದು. 5:30 ನ್ಯೂಸ್ ಪೇಪರ್ ನೋಡಿದ ವೀರಪ್ಪನ್ ಕಾಡಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 22 ಜನ ಸತ್ತೋಗಿದ್ದಾರೆ. ಚಿಕ್ಕ ನ್ಯೂಸ್ ಮಾತ್ರ ಬರ್ತದೆ. ತಳ ಸುಸ್ತಾಯ್ತು. ಏನ್ರಿ ಇದು, ನಿನ್ನೆ ಈವ್ನಿಂಗ್ 5:00 ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡಿದೀವಿ, ಇವತ್ತು 5:00 22 ಸತ್ತೋಗಿದಾರ. 22 ಜನ. ಬಟ್ ಡೀಟೇಲ್ ಪೊಲೀಸ್ ಯಾರು, ಎಲ್ಲಿನ ಪಾಳಾರಿಂದ ಒಂದು ಜಾಗ ಗೊತ್ತು, ಬಟ್ ಅಷ್ಟು ಡೀಟೇಲ್ ಆಗಿಲ್ಲ, ಏನಿಲ್ಲ. ಲಾಸ್ಟ್ ಟೈಮ್ ಬಿಟ್ ನ್ಯೂಸ್ ಇಮಿಡಿಯೇಟ್ ನ್ಯೂಸ್ ಪೇಪರ್ ಓದಿಬಿಟ್ಟು ಒಂದು ಟೀ ಹಾಕಿಬಿಟ್ಟು ರೇಡಿಯೋ ಎಲ್ಲಿದೆ. ಇದು ಸಿಟಿ ಒಳಗೆ ರೇಡಿಯೋ ಫ್ರೀಕ್ವೆನ್ಸಿ ನ್ಯೂಸ್ ಸಿಕ್ಕುದಿಲ್ಲ. 6:30 ಸ್ಟೇಟ್ ನ್ಯೂಸ್, ಚೆನ್ನೈ ರೇಡಿಯೋ ನ್ಯೂಸ್. ಅಲ್ಲಿಂದ ಒಂದು 6-7 ಕಿಲೋಮೀಟರ್ ಆ ಕಡೆ ಒಂದು ಏರಿಯಾಗೆ ಹೋಗಲ್ಲ ಅಂತ ಒಂದು ಐಡಿಯಾ ಬರುತ್ತೆ. ಟೌನ್ ಬಸ್ ಅಲ್ಲಿ ಹೋಗಿ ನ್ಯೂಸ್ ಕೇಳಲ್ಲ. ಆಮೇಲೆ ಅವರು ಮನೆಯಲ್ಲಿ ಇಲ್ಲ ಅಂತ ಪ್ರಾಬ್ಲಮ್. ಪಕ್ಕ ಇನ್ನೊಂದು 1 ಕಿಲೋಮೀಟರ್ ಅಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲಿ ಹೋಗಲ್ಲ ಅಂತ. ಅಲ್ಲಿ ಹೋದ ಅವ್ರು ಇದ್ದಾರೆ. 6:30ಗೆ ಅಲ್ಲಿ 5:30 ಆಗಿ 6:30ಗೆ ಅಲ್ಲಿ ಹೋಗಿ ನ್ಯೂಸ್ ಕೇಳ್ತೀನಿ. ಸ್ವಲ್ಪ ಡೀಟೇಲ್ ಬರೋದು. ಮೇಟೂರ್ ಪಕ್ಕ ತಮಿಳ್ನಾಡು ಕರ್ನಾಟಕ ಬಾರ್ಡರ್ಲಿ ಬಾಳಾರ್ ಒಂದು ಜಾಗ, ಬಾಳಾರ್ ಜಾಗದಲ್ಲಿ ತಮಿಳ್ನಾಡು STF ಜಂಗಿಲ್ ಪೆಟ್ರೋಲ್ ಟೀಮ್ ಹೋಯ್ತು. ಇದರಲ್ಲಿ ಬ್ಲಾಸ್ಟ್ ಆಯಿತು. ಇಲ್ಲೊಂದು 22 ಜನ ಸತ್ತೋಗಿದ್ದಾರೆ. ಗೋಪಾಲಕೃಷ್ಣನ್ ನನ್ನ ಅದರ್ಸ್ ಎಲ್ಲ ಸೇಲಂ ಗೋಗುಳಂ ಹಾಸ್ಪಿಟಲ್ ಟ್ರೀಟ್ಮೆಂಟ್ಲಿದ್ದಾರೆ. ಸತ್ತೋಯ್ದವ್ರ ಬಾಡಿ ಎಲ್ಲ ಮೇಟೂರು GHಗೆ ಬಂದಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸತ್ತೋಯ್ದವರು ಪೊಲೀಸ್ ಆಫೀಸರ್ ಬಾಡಿಗೆಲ್ಲ ರೆಸ್ಪೆಕ್ಟ್ ಕೊಡೋಕೆ ತಮಿಳ್ನಾಡು ಚೀಫ್ ಮಿನಿಸ್ಟರ್ ಜಯಲಲಿತಾ ಇಲ್ಲಿ ಬರ್ತಾರೆ. ಕರ್ನಾಟಕ ಚೀಫ್ ಮಿನಿಸ್ಟರ್ ವೀರಪ್ಪ ಮೊಯ್ಲಿ ಇಲ್ಲಿ ಬರ್ತಾರೆ. 2 CMs ಮೀಟ್ ಮಾಡಿ ವೀರಪ್ಪನ ಆಪರೇಷನ್ ಯಾವ ರೀತಿಯಲ್ಲಿ ತಗೊಂಡೋದನ್ನು ಸೇಲದಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಇದು ಮಾತ್ರ ನ್ಯೂಸ್, ಅದಕ್ಕೆ ಮೇಲೆ ಇಲ್ಲ. ಅದು ಅದರ್ ಸೈಡ್ ನ್ಯೂಸ್ಗೆ ಹೋಯ್ತು, ನ್ಯಾಷನಲ್ ನ್ಯೂಸ್, ವರ್ಲ್ಡ್ ನ್ಯೂಸ್ಗೆ ಹೋಯ್ತು. ಇನ್ನು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಟೆನ್ಷನ್. ತಿರ್ಗಾ 7 ಗಂಟೆಗೆ ಟೆಲಿವಿಷನ್ ನ್ಯೂಸ್ 3 minutes ಬರುತ್ತೆ ಟೋಟಲ್ ನ್ಯೂಸ್. ಅದ್ರ ಹೆಡ್ಲೈನ್ ಮಾತ್ರ ಬರುತ್ತೆ. ತಿರ್ಗಾ 8:40ಗೆ ತಮಿಳ್ ನ್ಯೂಸ್. 8:40ಗೆ ಹೋದ ಇದು 6:30ಗೆ ಬಂದು ಅದೇ ನ್ಯೂಸ್ 8:40ಗೆ ಬರುತ್ತೆ, ಬೇರೆ ಏನಿಲ್ಲ. ಮತ್ತೆ ಏನು ಟೆನ್ಷನ್. ಆ ಟೈಮಲ್ಲಿ ಪೊಲೀಸ್ ಆಫೀಸರ್ ಮಟ್ಟಕ್ಕೆಲ್ಲ ಫೋನ್ ಮಾಡಿದನು, ಅದು ಬಿಸಿಯಲ್ಲಿ ಸಿಕ್ಕದ ಚಾನ್ಸ್ ಇಲ್ಲ. ಅವ್ರಿಗೆ ಯಾವ್ದು ಗೊತ್ತಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ಕೊಳತು ಮಣಿ ಏನಾಗ ಫೋನ್ ಮಾಡಿದ, ಅವರು ಟ್ರಂಕ್ ಕಡೆಗೆ ಸಿಕ್ಕಿಲ್ಲ. ಏನ ಬಿಡಿ, ನಾಳೆ ನೋಡಲ್ಲ. ಫಸ್ಟ್ ಇದು ಕ್ಯಾಮ್ರಾ ಫಿಲ್ಮ್ ರೋಲ್ ಇದು ಮಾತ್ರ ಇಲ್ಲಿ ಇರಬೇಡ, ಬೇರೆ ಕೊಡಿ ತಗೊಂಡು ಹೋಗಿದ್ದು
ನೇರ ನಮ್ಮ ಮನೆಗೆ ಹೋಗಿದ್ದೀನಿ ಸೀರಾ. ಅಲ್ಲಿಂದ ಒಂದು 40 ಕಿಲೋಮೀಟರ್, ಅಲ್ಲಿಂದ ನೈಟು 8:30 ಮೇಲೆ ಬಿಟ್ಟು ನತ್ತ ಕಡೆ ಇರೋ ಒಂದು ಜಾಗ ಅಲ್ಲಿ ಹೋಗಿ ಅಲ್ಲಿಂದ ಬೈ ಸೈಕಲ್ 10 ಕಿಲೋಮೀಟರ್ ಸೈಕಲ್ ಹೋಗ್ಬೇಕು. ನಮ್ಮ ಮನೆಗೆ ಹೋಗಿ ಮನೆಯಲ್ಲಿ ತಾತ ಮನೆ ಒಂದು ಪಕ್ಕ ಇದೆ, ಅಲ್ಲಿ ಎಲ್ಲ ಮಡಗಿಬಿಟ್ಟು ಎಲ್ಲ ಅಲ್ಲಿ ಎಲ್ಲ ಹಾಕ್ಬಿಟ್ಟು ತಿರ್ಗಾ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟು ಅಲ್ಲಿಂದ ಈರೋಡ್ ಬಂದಾಯ್ತು. ಎಲ್ಲ ನ್ಯೂಸ್ ಪೇಪರ್ ತಗೊಳ್ತೀನಿ, ದಿನತಂದಿ, ದಿನಕರನ್, ದಿನಮಲರ್. ಆ ಟೈಮ್ಲಿ ಒಂದು 3 ದಿನಮಣಿ, 4 ನ್ಯೂಸ್ ಪೇಪರ್ ತಗೊಂಡಾಯ್ತು. ಎಲ್ಲ ಓದಿನ ಮೋಸ್ಟ್ಲಿ ಹೆಸರೆಲ್ಲ ಬಂದದ್ದು ಜನ. ಅದ್ರ 15 ಪೊಲೀಸ್ ಇನ್ಫಾರ್ಮರ್, 5 பேர் ಪೊಲೀಸ್ ಕಾನ್ಸ್ಟೇಬಲ್ಸ್, 2 ಜನ ಫಾರೆಸ್ಟ್ ಅವರು. ಇದೆಲ್ಲ ಜಾಯಿಂಟ್ ಆಪರೇಷನ್ ಹೋಯ್ತು. ಇಂದ ಜಾಗ ಒಂದು 50 to 60% ಡೀಟೇಲ್ ಗೊತ್ತಾಯ್ತು. ವೀರಪ್ಪನ್ ಗ್ಯಾಂಗ್ ಅಲ್ಲಿ ಮೊದಲ ದಿವಸ ಡಿಸ್ಕಸ್ ಮಾಡಿಬಿಟ್ಟು ಹೋಗಿದಾರಲ್ವಾ, ಇವ್ರು ಹೋಗಿ ಅಲ್ಲಿ ಒಂದು ಕೆಲಸ ಮಾಡಿಬಿಡ್ತಾರೆ. ಅದು ಇದು ಬಾಂಬ್ ಬ್ಲಾಸ್ಟ್ ನ್ಯೂಸ್ ಬಂದ ನೆಕ್ಸ್ಟ್ ಡೇ ಇನ್ನೊಂದು ನ್ಯೂಸ್ ಬರುದು. ಅದು ಏನಂದ ಸೆಟ್ಟಿಪೆಟ್ಟಿ, ಗೋವಿಂದಬಾಡಿ, ಕಾರೆಕಾಡು ಆ ಜಾಗನಲ್ಲಿ ಪೊಲೀಸ್ ಇನ್ಫಾರ್ಮರ್ ಪಾಳಪ್ಪನ್ ಹೆಸರಿನಲ್ಲಿ ಹೊರಬಿಡಿದಾನೆ. ಪಾಳಪ್ಪನ್ ಆ ಪಕ್ಕ ಜನಗಳಿಗೆಲ್ಲ ಡಿಸ್ಟರ್ಬ್ ಕೊಟ್ಕೊಂಡಿದ್ದಾನೆ. ಅವನ ಸಾಯಿಸೋದಕ್ಕೆ ವೀರಪ್ಪನ್ ಗ್ಯಾಂಗ್ ಅಲ್ಲಿ ಹೋಯ್ದು. ಆವತ್ತು ಅವ್ನು ನೈಟ್ ಕೋಟೆಯೂರಲ್ಲಿ ಒಂದು ಫೆಸ್ಟಿವಲ್ ಆರ್ಕೆಸ್ಟ್ರಾ ಮ್ಯೂಸಿಕ್ ಡ್ರಾಮಾ ನಡೀತಲ್ಲಿ. ಅದು ನೋಡಕ್ಕೆ ಹೋಗ್ಬಿಟ್ಟು ಬೆಳಿಗ್ಗೆ 3:30 ಗಂಟೆಗೆ ಬರ್ತಾನೆ. ಇವ್ ನೈಟ್ 9 ಗಂಟೆಗೆಲ್ಲ ವೀರಪ್ಪನ್ ಗ್ಯಾಂಗ್ ಅಲ್ಲಿ ಹೋಗಿ ಅವ್ನು ಬರ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅವ್ನ ಮನೆಗೆ ಬಂದಾದ್ಮೇಲೆ ಅವನು ಮುಂದ್ಗಡೆ ಒಂದು ಚಿಕ್ಕದು ಮಳಿಗೆ ಅಂಗಡಿ ಮಾಡ್ತಾನೆ. ಅಂಗಡಿ ಇದೆ, ಅಂಗಡಿಗೆ ಹೋಗಿ ಬೇಗ ಹೊಟ್ಟೆ ನೋವು, ಸೋಡಾ ಕುಡಿ, ಕೂಲ್ ಡ್ರಿಂಕ್ಸ್, ಸೋಡಾ. ಹೊಟ್ಟೆ ನೋವು ಬಂದ್ಬಿಟ್ಟ, ಅಲ್ಲಿ ಗ್ಯಾಸ್ ಪ್ರಾಬ್ಲಮ್, ಅದಕ್ಕೆ ಸೋಡಾ ಕುಡಿದ ಸಾಕ ಅಂದು ಸೋಡಾ ಕುಡಿಪ ಅಂದಾರೆ. ಅವನು ಯಾರನ್ನ ಕೇಳಿದಾರಂದು ಬಾಗಿಲು ಓಪನ್ ಮಾಡಿದ್ದಾನೆ. ಕ್ಯಾಚ್ ಮಾಡಿ ಎಲ್ಲ ವಿಚಾರ ಮಾಡಿದ್ದಾರೆ. ನೀವು ಯಾರು ಪೊಲೀಸ್ ಇನ್ಫಾರ್ಮರ್, ಎಷ್ಟು ಕೆಲಸ ಮಾಡಿಕೊಂಡಿದ್ದೀನಿ. ಇವ ಸತ್ತ ಸೌಂಡ್ ಬಿಡ ಆರಂಭಿಸ, ವೀರಪ್ಪನ್ ಗ್ಯಾಂಗ್ ಹಿಡಿದಿದ್ದಾರೆ. ಅವನು ಅಯ್ಯೋ ಅಮ್ಮ ಯಾರೋ ಬಂದು ಹಿಡಿದಾರೆ, ಎಲ್ಲ ಗನ್ ಇಟ್ಟಿದ್ದಾರೆ ಅಂತ ಸತ್ತ ಹಾಕಿದ ಮೇಲೆ ಸದ್ದ ಹಾಕಿದ ಮೇಲೆ ಫೈರಿಂಗ್, ಅಲ್ಲಿಯೇ ಫೈರ್, ಡಮ್ನ ಫೈರ್ ಆನದ್ಮೇಲೆ ಎಲ್ಲ ಮನೆ ಡೋರ್ ಕ್ಲೋಸ್.